ಫ್ರೆಂಡ್ಸ್, ವೆಲ್ಕಮ್ ಟು ಸಿನಿ ಮಾತು. ವಿಜಯೋತ್ಸವದ ನಂತರ ಏನ್ ಮಾಡ್ತಾ ಇದ್ದಾರೆ ದಚ್ಚು ಯಶ್? ಮತ್ತೆ ಒಂದಾಗಿ ಬಿಟ್ರ ರಾಜಕೀಯ ವೈರಿಗಳು? ಅಭಯ್ ನಿಖಿಲ್ ಜೊತೆಯಾಗೋದಕ್ಕೆ ಕಾರಣ ಆದ್ರೂ ಏನು? ಈ ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಇದು ಇವತ್ತಿನ ಸಿನಿ ಮಾತು ಸ್ಪೆಷಲ್ ಹೊಸ ಜೋಡೆತ್ತು. ನಾನು ಮುದ್ದು ಮೀನಾ. ಚುನಾವಣೆ ಮುಗಿತು. ಸುಮಲತಾ ಅಂಬರೀಶ್ ಅವರು ಗೆದ್ದಿದ್ದು ಆಯ್ತು. ಅದ್ರ ಮೂಲಕ ದರ್ಶನ್ ಮತ್ತು ಯಶ್ ಕೈಗೊಂಡಿದಂತ ಕೆಲಸ ಕೂಡ ಸಕ್ಸಸ್ ಆಯ್ತು. ಆ ಯಶಸ್ಸನ್ನ ಮಂಡ್ಯದಲ್ಲಿ ಆಚರಿಸಿದ್ದು ಆಯ್ತಲ್ವಾ? ಹಾಗಿದ್ರೆ ಈಗ ಜೋಡೆತ್ತುಗಳು ಎಲ್ಲಿದೆ, ಏನ್ ಮಾಡ್ತಾ ಇದ್ದಾರೆ, ಮುಂದಿನ ಅವರ ರುಟೀನ್ ಏನು? ಅದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಕ್ವೆಶ್ಚನ್ ನಿಮ್ಮನ್ನ ಕಾಡ್ತಾ ಇದೆ ಅಲ್ಲ, ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಗೋಸ್ಕರ. ಮಂಡ್ಯ ಸ್ಪರ್ಧೆಯಲ್ಲಿ ಜೋಡೆತ್ತುಗಳೇ ಫಸ್ಟ್. ಸಿನಿಮಾ ಮಾತ್ರವಲ್ಲ, ರಾಜಕೀಯದಲ್ಲೂ ನಾವೇ ಬೆಸ್ಟ್. ಮೂಡಿಸಿದ್ದ ಲೋಕಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಪ್ರಮುಖವಾದುದು. ಕಾರಣ ಅಲ್ಲಿ ಸ್ಪರ್ಧಿಗಳಾಗಿದ್ದು ಮಾಜಿ ಪಿಎಂ ಮೊಮ್ಮಗ, ಹಾಲಿ ಸಿಎಂ ಮಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಮಾಜಿ ಕೇಂದ್ರ ಸಚಿವ, ಸ್ಯಾಂಡಲ್ವುಡ್ನ ರೆಬಲ್ ಸ್ಟಾರ್ ದಿವಂಗತ ಅಂಬರೀಶ್ ಪತ್ನಿ ಸುಮಲತಾ. ಒಂದೆಡೆ ಮೈತ್ರಿ ಸರ್ಕಾರದ ಘಟಾನುಘಟಿಗಳೇ ನಿಖಿಲ್ ಪರ ನಿಂತಿದ್ರೆ, ಮತ್ತೊಂದೆಡೆ ಸುಮಲತಾ ರಾಜಕೀಯವಾಗಿ ಏಕಾಂಗಿಯಾಗಿದ್ರು. ಹೀಗಾಗಿಯೇ ಅವರ ಬೆಂಬಲಕ್ಕೆ ಬಂದಿದ್ದು ಕನ್ನಡ ಚಿತ್ರರಂಗದ ಇಬ್ಬರು ಸೂಪರ್ ಸ್ಟಾರ್ಸ್ ದರ್ಶನ್ ಮತ್ತು ಯಶ್. ಸಾಮಾನ್ಯವಾಗಿ ಪ್ರಚಾರದ ವೇಳೆ ತಮಗೆ ಪರಿಚಯವಿರುವ ಬೇರೆ ಬೇರೆ ಪಕ್ಷಗಳ ರಾಜಕಾರಣಿಗಳ ಪರವಾಗಿ ದರ್ಶನ್ ಮತ್ತು ಯಶ್ ಪ್ರಚಾರಕ್ಕೆ ಹೋಗ್ತಾ ಇದ್ರು. ಒಂದು ದಿನ ಹಾಗೆ ಹೋಗಿ ರೋಡ್ ಶೋ ಮಾಡಿ ಹೀಗೆ ಬಂದ್ಬಿಡ್ತಾ ಇದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಇಬ್ಬರು ಸ್ಟಾರ್ಸ್ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಲು ಪಣ ತೊಟ್ಟು ನಿಂತಿದ್ರು. ಆ ಮೂಲಕ ಅಂಬಿ ಮನೆಯ ಋಣ ತೀರಿಸೋದಕ್ಕೆ ಮುಂದಾಗಿದ್ರು. ಇವರನ್ನ ನೋಡಿ ಯಾರು ವೋಟ್ ಹಾಕ್ತಾರೆ ಅಂತಿದ್ರಲ್ಲ, ಆಡಿಕೊಂಡವರ ಮುಂದೆಯೇ ಇಬ್ರು ಗೆದ್ದು ಬೀಗಿದ್ರಲ್ಲ. ಇನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ರಾಜಕಾರಣಕ್ಕೆ ಹೋದ ಸಿನಿಮಾ ರಂಗದವರಿಗೆ ಗೆಲುವು ಸಿಕ್ಕಿರೋದು ತೀರಾ ವಿರಳ. ಅಂಬಿಯೊಬ್ರು ಆ ಮಾತಿಗೆ ಅಪವಾದವೆಂಬಂತೆ ಮಂಡ್ಯದ ಗಲ್ಲಿಯಿಂದ ದಿಲ್ಲಿಯ ಸಂಸತ್ವರೆಗೂ ಕೂಡ ಹೋಗಿ ಬಂದಿದ್ರು. ಅವರನ್ನ ಹೊರತುಪಡಿಸಿದ್ರೆ ಉಳಿದವರು ಅಷ್ಟಕ್ಕಷ್ಟೇ. ಹೀಗಾಗಿಯೇ ಸಿನಿಮಾ ನಟಿ ಸುಮಲತಾರಿಗೆ ಯಾರು ವೋಟ್ ಹಾಕ್ತಾರೆ? ದರ್ಶನ್ ಯಶ್ ಇಬ್ರು ಪ್ರಚಾರಕ್ಕೆ ಬಂದು ವಾಪಸ್ ಹೋಗ್ತಾರೆ. ಮಂಡ್ಯದ ಜನರ ಕಷ್ಟ ಸುಖಗಳಿಗೆ ಆಗ್ತಾರ? ಕಲರ್ ಮಂದಿನ ಬಿಡಿ, ಕಷ್ಟಗಳಿಗೆ ಆಗೋರು ನಾವು, ನಮ್ಗೆ ವೋಟ್ ಕೊಡಿ ಅಂತಿದ್ರು. ಈ ಟೂರಿಂಗ್ ಟಾಕೀಸ್ಗೆ ಯಾರು ಮಾರು ಹೋಗ್ಬೇಡಿ. ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ ಯಾರನ್ನು. ಆದ್ರೆ ಕಾಲಿಗೆ ಚಕ್ರ ಸುತ್ತಕೊಂಡು 20 ದಿನಗಳ ಕಾಲ ಮಂಡ್ಯದಾದ್ಯಂತ ಮಿಂಚಿನಂತೆ ಸಂಚರಿಸಿದ ಈ ಜೋಡೆತ್ತುಗಳು ಒಳ್ಳೆ ಫಸಲನ್ನೇ ದೊರಕಿಸಿವೆ. ಸುಮಲತಾ ಗೆದ್ದ ಬಳಿಕ ನಿನ್ನೆ ಅಂಬಿ 67ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯ ಜನರಿಗೆ ಧನ್ಯವಾದ ಹೇಳುವುದಕ್ಕೆ ಸಕ್ಕರೆ ನಾಡಿನಲ್ಲಿ ಸ್ವಾಭಿಮಾನಿ ವಿಜಯೋತ್ಸವ ಆಯೋಜಿಸಲಾಗಿತ್ತು. ಅಲ್ಲಿಯೂ ಸುಮಮ್ಮನ ಜೊತೆ ನಿಂತಿದ್ದಂತ ಹಿರಿಮಗ ದರ್ಶನ್, ಮನೆಮಗ ಯಶ್ ಮಂಡ್ಯ ಜನತೆಗೆ ಕೈಮುಗಿದು ನಮಿಸಿದ್ರು. ಅಲ್ಲಿಗೆ 2 ತಿಂಗಳಿಂದ ಕಾವೇರಿದ್ದ ಮಂಡ್ಯ ರಣಕಣ ತಣ್ಣಗಾಗಿದೆ. ರಾಜಕೀಯದ ಬಿಸಿಲಲ್ಲಿ ಬಳಲಿದ್ದಂತಹ ಜೋಡೆತ್ತುಗಳು ರೆಸ್ಟ್ ಪಡೆದು ಮತ್ತೆ ಸಿನಿಮಾ ಶೂಟ್ಗೆ ಸಿದ್ಧವಾಗಿವೆ. ರಾಬರ್ಟ್ ಶೂಟಿಂಗ್ ನಲ್ಲಿ ಬ್ಯುಸಿಯಾದ ಚಾಲೆಂಜಿಂಗ್ ಸ್ಟಾರ್. ಒಡೆಯ ಡಬ್ಬಿಂಗ್ ಸಾಂಗ್ ಶೂಟ್ಗೂ ಹೋಗಲಿದ್ದಾರೆ ದರ್ಶನ್. ರಾಜಕೀಯ ತಲೆಬಿಸಿಯಿಂದ ಹೊರಬಂದು ಕೆಲ ದಿನಗಳು ರೆಸ್ಟ್ ಪಡೆದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ರಾಬರ್ಟ್ ಚಿತ್ರತಂಡ ಸೇರ್ಕೊಂಡಿದ್ದಾರೆ.
ಮೇ 23ರಂದು ಮಂಡ್ಯ ಫಲಿತಾಂಶ ಹೊರಬಂದು ಸುಮಲತಾ ಗೆದ್ರು ಅಂತ ಗೊತ್ತಾಗ್ತಲೇ ಪಾಂಡಿಚೇರಿಯಲ್ಲಿಯೇ ದರ್ಶನ್ ಮತ್ತು ರಾಬರ್ಟ್ ಟೀಮ್ ಕೇಕ್ ಕತ್ತರಿಸಿ ಆ ಗೆಲುವನ್ನ ಸಂಭ್ರಮಿಸಿದ್ರು. ಈಗ ಸ್ವಾಭಿಮಾನಿ ವಿಜಯೋತ್ಸವ ಆಚರಿಸಿ ಮತ್ತೆ ಹೊಸ ಹುರುಪಿನಲ್ಲಿ ದಚ್ಚು ರಾಬರ್ಟ್ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಲಿದ್ದಾರೆ. ಅದರ ನಡುವೆನೆ ಎಂಡಿ ಶ್ರೀಧರ್ ನಿರ್ದೇಶನದ ಒಡೆಯ ಚಿತ್ರದ ಪ್ಯಾಚ್ ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ ದರ್ಶನ್ ಸಮಯ ನೀಡಿದ್ದಾರೆ. ಕೆಲ ದಿನಗಳ ಪ್ಯಾಚ್ ವರ್ಕ್ ಹಾಗೂ ಒಡೆಯ ಹಾಡುಗಳ ಶೂಟಿಂಗ್ ಬಾಕಿ ಇದ್ದು ರಾಬರ್ಟ್ ಬ್ರೇಕ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಒಡೆಯ ಟೀಮ್ ಸೇರ್ಕೊಳ್ಳಲಿದ್ದಾರೆ. ಹೀಗಾಗಿಯೇ ಕುರುಕ್ಷೇತ್ರ ರಿಲೀಸ್ಗೂ ಮುನ್ನವೇ ಒಡೆಯ ತೆರೆಗೆ ಬಂದ್ರೂ ಆಶ್ಚರ್ಯ ಇಲ್ಲ ಅನ್ನಲಾಗ್ತಿದೆ. ಜೂನ್ 6ರಿಂದ ಕೆಜಿಎಫ್ ಟೀಮ್ ಸೇರಲಿದ್ದಾರೆ ರಾಕಿಂಗ್ ಸ್ಟಾರ್. ಸದ್ಯ ಪ್ರೀ ಪ್ರೊಡಕ್ಷನ್ ಕಾಸ್ಟ್ಯೂಮ್ಗಳಲ್ಲಿ ಬ್ಯುಸಿ ಯಶ್. ಇನ್ನು ಮತ್ತೊಂದೆಡೆ ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಟೆಸ್ಟ್ ಶೂಟ್ ಈಗಾಗಲೇ ಪ್ರಾರಂಭ ಆಗಿದ್ದು ಪ್ರಶಾಂತ್ ನೀಲ್ ಸೆಟ್ ಮತ್ತು ಲೊಕೇಶನ್ಸ್ ಗಳಲ್ಲಿ ಹೊಸ ಪಾತ್ರಗಳಿಗೆ ಆಯ್ಕೆಯಾದ ಕಲಾವಿದರಿಗೆ ತರಬೇತಿ ನೀಡ್ತಾ ಇದ್ದಾರೆ. ಜೊತೆಗೆ ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಬರದಿಂದ ಸಾಗ್ತಾ ಇದ್ದು ಖುದ್ದು ರಾಕಿಂಗ್ ಸ್ಟಾರ್ ಯಶ್ ಚಿತ್ರದ ಪ್ರತಿಯೊಂದು ಹಂತದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನು ಈ ಸೀಕ್ವೆಲ್ ನ ಹೊಸ ಕಾಸ್ಟ್ಯೂಮ್ಗಳನ್ನು ಖುದ್ದು ಯಶ್ ಅವರೇ ಆರಿಸಿಕೊಳ್ತಾ ಇದ್ದು ಇಲ್ಲಿ ಮತ್ತಷ್ಟು ಸ್ಟೈಲಿಶ್ ಆಗಿ ಮಿಂಚಲಿದ್ದಾರೆ ಗಡ್ಡಾಧಾರಿ ರಾಖಿ ಭಾಯ್. ಸ್ಟಾರ್ ಯಶ್ ಕೆಜಿಎಫ್ ಚಾಪ್ಟರ್ 2 ಟೀಮ್ ಸೇರ್ಕೊಳ್ಳಲಿದ್ದಾರೆ. ಮೊದಲ ಚಾಪ್ಟರ್ಗಿಂತಲೂ ದೊಡ್ಡ ಮಟ್ಟದಲ್ಲಿ ಈ ಸೀಕ್ವೆಲ್ ಮಾಡುವ ಹುರುಪಿನಲ್ಲಿ ತ್ರಿಮೂರ್ತಿಗಳಾದ ನಿರ್ದೇಶಕ ಪ್ರಶಾಂತ್ ನೀಲ್, ನಿರ್ಮಾಪಕ ವಿಜಯ್ ಕಿರಗುಂದೂರ್ ಹಾಗೂ ಯಶ್ ಸಾಕಷ್ಟು ಸಮಯ ನೀಡ್ತಾ ಇದ್ದಾರೆ. ಹೀಗಾಗಿಯೇ ಪ್ರತಿ ಹಂತದಲ್ಲಿಯೂ ಕೆಜಿಎಫ್ ಸೀಕ್ವೆಲ್ ಕುತೂಹಲ ನಿರೀಕ್ಷೆಗಳನ್ನ ಹೆಚ್ಚಿಸುತ್ತಲೇ ಇದೆ. ಹೀಗೆ ರಾಜಕೀಯ ಕ್ಷೇತ್ರದಲ್ಲೂ ಗೆದ್ದು ಬಂದ ಈ ಜೋಡೆತ್ತುಗಳು ಈಗ ಮತ್ತೆ ತಮ್ಮ ಮೈದಾನಕ್ಕೆ ಇಳಿದಿವೆ. ಇಲ್ಲೂ ಒಳ್ಳೆ ಸಿನಿಮಾಗಳ ಮೂಲಕ ಜನರನ್ನ ರಂಜಿಸಿ ಒಳ್ಳೆ ಫಸಲು ತೆಗೆಯುವ ಹುಮ್ಮಸ್ನಲ್ಲಿವೆ. ಅದೇನೇ ಇರ್ಲಿ, ದಚ್ಚು ಮತ್ತು ಯಶ್ ಇಬ್ಬರು ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ರಾಜಕೀಯಕ್ಕೆ ಬಂದ್ರೆ ಅಲ್ಲೂ ನಮ್ದೇ ಹವಾ ಅಂತ ಪ್ರೂವ್ ಮಾಡಿದ್ದಾರೆ. ಹರ್ಷವರ್ಧನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನಷ್ಟು ಕಲರ್ಫುಲ್ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಲೆಟ್ಸ್ ಹ್ಯಾವ್ ಅ ಶಾರ್ಟ್ ಬ್ರೇಕ್.